ಅಮಿತ್ ಶಾಗೆ ಈ ಆಸ್ತಿ ಎನ್ನುವಂಥದ್ದು ಸರ್ಕಾರ ಕೊಟ್ಟ ಆಸ್ತಿಯಲ್ಲ. ಈ ಆಸ್ತಿ ಮುಸ್ಲಿಂ ಸಮುದಾಯದ ಮುಖಂಡರು, ಮುಸ್ಲಿಂ ಸಮುದಾಯದ ಹಿರಿಯರು, ಮುಸ್ಲಿಂ ಸಮುದಾಯದ ದಾನಿಗಳು ಅಲ್ಲಾಹನ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ದಾನವಾಗಿ ಕೊಟ್ಟದ್ದು. ಇದು ನರೇಂದ್ರ ಮೋದಿಗೂ ಅಮಿತ್ ಶಾಗೂ ವರದಕ್ಷಿಣೆಯಾಗಿ ಬಂದ ಜಮೀನಲ್ಲ ಅನ್ನೋ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಇವರು ಇಷ್ಟೊಂದು ಸಂವಿಧಾನ ವಿರೋಧಿಯಾಗಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಹೊಸ ಕಾನೂನಿನಲ್ಲಿ ಆದರೆ ನಮ್ಮ ಶಿವಸುಂದರ್ ಅವರು ಇದರ ಪ್ರಸ್ತಾಪ ಮಾಡಿರ್ತಾರೆ. ಈವರೆಗೆ 1995ರ ಕಾನೂನಿನ ಪ್ರಕಾರ ವಕ್ಫ್ ಅನ್ನುವಂಥದ್ದು ಯಾರು ಬೇಕಾದರೂ ದಾನ ಮಾಡಬಹುದಿತ್ತು. ಯಾರು ಬೇಕಾದರೂ ದಾನ ಮಾಡಬಹುದಿತ್ತು. ಒಬ್ಬ ಹಿಂದೂ ಆಗಿರ್ಲಿ, ಕ್ರಿಸ್ತನಾಗಿರ್ಲಿ, ಬೌದ್ಧನಾಗಿರ್ಲಿ, ಅಥವಾ ಯಾವುದೇ ಮತವನ್ನ ನಂಬದವರಾಗಿರ್ಲಿ, ಅವರಾದರೂ ವಕ್ಫ್ಗೆ ದಾನ ಮಾಡುವಂತಹ ಒಂದು ಅಧಿಕಾರ ಇತ್ತು. ಅದು ಅವರ ಹಕ್ಕು. ಇವತ್ತು ಈ ಆಕ್ಟ್ ಏನಿರ್ತದೆ ಅಂತ ಹೇಳಿದ್ರೆ, ನೀವು ವಕ್ಫನ್ನ ದಾನ ಮಾಡಬೇಕಾದ್ರೆ 5 ವರ್ಷದ ಪ್ರಾಕ್ಟೀಸಿಂಗ್ ಮುಸಲ್ಮಾನ ಆಗಿರಬೇಕು. ಏನರ್ಥ ಪ್ರಾಕ್ಟೀಸಿಂಗ್ ಮುಸಲ್ಮಾನ ಅಂತಂದ್ರೆ? ಕಾನೂನ ನೀವು ಹೇಳುವುದು ಎಷ್ಟು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ, ಪ್ರಾಕ್ಟೀಸಿಂಗ್ ಮುಸಲ್ಮಾನರನ್ನ ಅಳತೆ ಮಾಡೋದು, ಮೆಜರ್ ಮಾಡೋದು, ಅದನ್ನು ನೋಡೋದು ಯಾರು? ಪ್ರಾಕ್ಟೀಸ್ ಇನ್ನು ನಮಾಜ್ ಪढ़ क्या, इन्हों रोजा रख रहे क्या, इन्हों हज को जा रहे क्या, इन्हों नमाज जाते वो वजू बनाते हैं क्या, ऐसा जाते हैं क्या? ये सब प्रैक्टिसिंग मुसलमान. ये क्या चौकीदार नरेंद्र मोदी अमित शाह को बैठेंगे क्या मस्जिद के सामने? मस्जिद के ಮುಂದುಗಡೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಂದು ಕೂತ್ಕೊಳ್ತಾರ. ಯಾವನ ನಮಾಜಿಗೆ ಬರ್ತಿದ್ದಾನೆ, ಯಾವನ್ ನಮಾಜ್ ಮಾಡ್ದ, ಯಾವನ್ ಮಾಡಲಿಲ್ಲ, ಇವನು ಅಬ್ದುಲ್ಲಾ, ಇವನು ಪ್ರಾಕ್ಟೀಸಿಂಗ್ ಮುಸ್ಲಿಂ, ಇವನು ಉಮರ್, ಇವನು ಪ್ರಾಕ್ಟೀಸಿಂಗ್ ಮುಸ್ಲಿಂ ಅಲ್ಲ. ಇದನ್ನ ಮೆಜರ್ ಮಾಡುವುದು, ಅಳತೆ ಮಾಡುವುದು, ಇದನ್ನ ಮಾಡೋದು ಯಾರು? ನರೇಂದ್ರ ಮೋದಿ ಬಂದು ಕೂರ್ತಾರ ಮಸೀದಿ ಮುಂದೆ. ಇದು ಮೂರ್ಖತನದ ಪರಮಾವಧಿ. ಅಂದ್ರೆ ಯಾರು ಬೇಕಾದ್ರೂ ವಕ್ಫ್ ಅಂದ್ರೆ ಅವರ ಜಮೀನು ಸರ್. ನನ್ನ ಜಮೀನನ್ನ ಕೊಡಕ್ಕೆ ನರೇಂದ್ರ ಮೋದಿ ಕೇಳಕ್ಕೆ ಯಾರು, ಅಮಿತ್ ಶಾ ಕೇಳಕ್ಕೆ ಯಾರು? ನನ್ನ ಜಮೀನು ನಂದು, ಸ್ವಂತದ್ದು, ಸರ್ಕಾರದಿಂದ ಕೊಟ್ಟದ್ದಲ್ಲ. ನಾನು ಕಷ್ಟಪಟ್ಟು ದುಡಿದ ನನ್ನ ಭೂಮಿಯನ್ನ ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ದಾರಿಗೆ ಹೋಗುವ ದಾಸೆಯನ್ನಾಗಿ ಕೊಡ್ತೀನಿ. ನೀವ್ಯಾವಪ್ಪ ಕೇಳಕ್ಕೆ ನರೇಂದ್ರ ಮೋದಿ? ಇದಕ್ಕೋಸ್ಕರ ನಾವು ಕಾನೂನು ಅಂದ್ರೆ ಆರ್ಟಿಕಲ್ 14ರನ್ನ ಇದು ಸ್ಪಷ್ಟವಾಗಿ ವಿರೋಧಿಸುತ್ತೆ. ಏನದು ಕ್ಲಾಸಿಫಿಕೇಶನ್ ಮಾಡಿರುವಂತದ್ದು. ಹಾಗಾಗಿ ನಾವು ಇದನ್ನು ವಿರೋಧಿಸ್ತೇವೆ. ಆರ್ಟಿಕಲ್ 15 ಕೂಡ ವಿರೋಧವಾಗಿದೆ, ಆರ್ಟಿಕಲ್ 25 ಕೂಡ ವಿರೋಧವಾಗಿದೆ. ಆ ಕಾರಣಕ್ಕೆ